ಮೊದಲಿಗೆ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ದಿವ್ಯ ಆತ್ಮಗಳಿಗೆ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. 3 ನಿಮಿಷಗಳ ಕಾಲ ನಾವು ಧ್ಯಾನವನ್ನ ಮಾಡಿ ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ.
ನಿಧಾನವಾಗಿ ಕಣ್ಣುಗಳ ಮೇಲೆ ಕೈಯನ್ನಿಟ್ಟು ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಎಲ್ಲರೂ ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ಳಿ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ 24 ಪಾಯಿಂಟ್ಸ್ ಹೀಲಿಂಗ್ ಅಂತ ಹೇಳ್ಕೊ. ಅಂದ್ರೆ ನಮ್ಮ 7 ಚಕ್ರಗಳನ್ನ ಬಿಟ್ಟು ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ 24 ಶರೀರದ ಭಾಗಗಳು. ಈ ಭಾಗಗಳನ್ನ ನಾವು ಯಾವ ರೀತಿ ನಾವು ಹೀಲಿಂಗ್ ಮಾಡ್ಬೇಕು ಅಂತ ಹೇಳಿ ನಾವು ನೋಡೋಣ. ನಮ್ಮ ಶರೀರದ ಭಾಗವನ್ನ, ನಮ್ಮ ಶರೀರದ ಮುಂಭಾಗ, ತಲೆಯ ಭಾಗ, ದೇಹದ ಮುಂಭಾಗ, ದೇಹದ ಹಿಂಭಾಗಗಳನ್ನ ಎಲ್ಲವನ್ನ ಸೇರಿ 3 ಭಾಗಗಳನ್ನು ಟೋಟಲ್ ಆಗಿ 24 ಭಾಗಗಳಾಗಿ ನಾವು ಒಂದೊಂದು ಭಾಗವನ್ನು ಕೂಡ ಆ ಕೇಂದ್ರ ಬಿಂದುಗಳನ್ನ ನಾವು ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ತೇವೆ. ಸೊ ಒಂದೊಂದು ಭಾಗ, ತಲೆಯ ಭಾಗದಲ್ಲಿ ನಾವು ಮಾಡಿದಾಗ ಸಂಪೂರ್ಣವಾಗಿ ಇಲ್ಲಿ ಹೀಲಿಂಗ್ ಆಗ್ತಾ ಇರುತ್ತೆ. ದೇಹದ ಮುಂಭಾಗದಲ್ಲಿ ನಮ್ಮ ಎದೆ, ಹೊಟ್ಟೆ, ಸೊಂಟ, ಮೂಳೆ, ಕೀಲುಗಳೆಲ್ಲವೂ ಕೂಡ ನಮ್ಮ ಶರೀರದಲ್ಲಿ ಹೀಲಿಂಗ್ ಆಗುತ್ತೆ. ಶರೀರದ ಹಿಂಭಾಗದಲ್ಲಿ ಬಂದಾಗ ಭುಜಗಳು, ಬೆನ್ನು ಮೂಳೆ, ಸಂಪೂರ್ಣ ಶರೀರವೆಲ್ಲವೂ ಕೂಡ ಹೀಲಿಂಗ್ ಆಗ್ತಾ ಬರ್ತಾ ಇರುತ್ತೆ. ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಭಾವನಾತ್ಮಕವಾಗಿ ಆಗಿರ್ಬೋದು, ನಮ್ಮ ಶಾರೀರಿಕವಾಗಿ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ನಿಧಾನವಾಗಿ ನಮ್ಮಲ್ಲಿ ಬದಲಾವಣೆಗಳನ್ನ ನಮ್ಗೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಮಾಡ್ತಾ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ ಡೀಪ್ ಆಗಿ ನಮ್ಗೆ ರಿಲ್ಯಾಕ್ಸ್ ಆಗ್ಬಹುದು, ಆಳವಾದ ವಿಶ್ರಾಂತಿ ಆಗಿರ್ಬೋದು, ನಮ್ಮ ಆರೋಗ್ಯದಲ್ಲಿ ಚೇತರಿಕೆ, ನಮ್ಮ ಮಾನಸಿಕವಾಗಿ ಕೂಡ, ನಮ್ಮ ಭಾವನೆಗಳಲ್ಲೂ ಕೂಡ ಭಾವನಾತ್ಮಕವಾಗಿ ನಾವು ಬದಲಾವಣೆಗಳನ್ನ ನಾವು ಕಾಣ್ತೇವೆ. ಯಾವ ರೀತಿ ನಾವು ಈ ಒಂದು ಪ್ರೋಸೆಸ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಾವೇನ್ ಮಾಡ್ಬೇಕು, ನಮ್ಮ ಕೈಗಳನ್ನ ನಾವು ಚಾರ್ಜ್ ಮಾಡ್ಕೊಳ್ಬೇಕು. ಕೈಗಳನ್ನ ಚೆನ್ನಾಗಿ ರಬ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಸಿಂಬಲ್ಗಳನ್ನ ನಾವು ಸ್ಥಾಪನೆಯನ್ನ ಮಾಡ್ಕೊಳ್ಬೇಕು. ಚೋಪುರೆ 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 ಚೋಪುರೆ, ಸೆಹಿಕಿ 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 ಸೆಹಿಕಿ, ಚೋಪುರೆ 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 ಚೋಪುರೆ, ಸೆಹಿಕಿ 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 ಸೆಹಿಕಿ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ನಾವು ಯಾವುದೇ ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೂ ಇದು ಮುಖ್ಯವಾಗಿ ನಾವು ಇದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಇದಾದ ನಂತರ ನಾವೇನ್ ಮಾಡ್ಬೇಕು, ಆ ರೇಖಿ ಮಾತೆಯನ್ನ, ಆ ದೈವ ಚೈತನ್ಯ ಶಕ್ತಿಯನ್ನ ನಾವು ಕರಿಬೇಕಾಗುತ್ತೆ. ನಮ್ಮ 2 ಕೈಗಳನ್ನ ನಿಧಾನವಾಗಿ ಹೀಗೆ ನಾವು ಮೇಲೆ ಎತ್ತಿ, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಈ ದಿನ ನಾವು 24 ಪಾರ್ಟ್ಸ್ ಭಾಗಗಳನ್ನ ಹೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, 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 ಧನ್ಯವಾದ. ರೇಖಿ ಮಾತೆಯ ಆ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಹಾಗೆ ನಮ್ಮ ಶರೀರದ ಭಾಗವನ್ನೆಲ್ಲ ಕೂಡ, ನಮ್ಮ ಶಿರಸ್ಸಿನ ಭಾಗವನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಹಾಗೆ ನಮ್ಮ ಗಲ್ಲದಲ್ಲಿ, ನಮ್ಮ ಭುಜಗಳಲ್ಲಿ, ನಮ್ಮ 2 ತೋಳುಗಳಲ್ಲಿ ಕೇವಲ ಪ್ರಕಾಶ ಪ್ರಕಾಶ ದಿವ್ಯ ಚೈತನ್ಯವು ನಮ್ಮ ಒಳಗಡೆ ಹರಿಯುತ್ತಿದೆ. ಹಾಗೆ ನಮ್ಮ ಹೃದಯದಲ್ಲಿ, ನಮ್ಮ ನಾಭಿಯಲ್ಲಿ, ನಾಭಿಯ ಕೆಳಭಾಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಇಡೀ ನಮ್ಮ ಬೆನ್ನು ಮೂಳೆಯಲ್ಲಿ ನೇರವಾಗಿ ಬೆನ್ನಿನ ಮೇಲ್ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ಗಮನವನ್ನೆಲ್ಲ ಕೂಡ ನಾವು ನಮ್ಮ ಶರೀರದ ಭಾಗಗಳಲ್ಲಿ ನಾವು ತಂದು ನಿಲ್ಲಿಸ್ಕೊಳ್ಳೋಣ. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಜಾಯಿಂಟ್ಸ್ ಗಳಲ್ಲಿ, ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲಿನಲ್ಲಿ, ತತ್ತಿಗಳಲ್ಲಿ, ಹಿಮ್ಮಡಿಯಲ್ಲಿ ಪ್ರಕಾಶವು ಹಾಗೆ ಹರಿದು ಬರ್ತಾ ಇದೆ.
ಮುಂದೆ ಸಾಗುತ್ತಾ 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 ಹಿಮ್ಮಡಿಯಲ್ಲಿ ಪಾದದ ಮೇಲ್ಭಾಗ ಕೆಳಭಾಗ ಕಾಲು ಬೆರಳುಗಳ ತುದಿಯವರೆಗೂ ಕೂಡ ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು 4 ದಿಕ್ಕುಗಳಲ್ಲಿಯೂ ಕೂಡ ಮುಂದೆ ಸಾಗುತ್ತಾ ಸಾಗುತ್ತಾ ಹರಡುತ್ತಾ ಹರಡುತ್ತಾ ನಾವಿರುವಂತಹ ಕೋಣೆಯನ್ನ ಹಾಗೆ ಇಡೀ ಮನೆಯನ್ನ ವ್ಯಾಪಿಸಿಕೊಂಡಿದೆ. ನಮ್ಮ ಕುಟುಂಬದಲ್ಲಿರುವಂತಹ ಪರಿವಾರದ ಎಲ್ಲ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದಲ್ಲಿ ಮುಳುಗಿ ಹೋಗಿದ್ದಾರೆ. ಈ ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ ಗ್ರಾಮವನ್ನ ಹಾಗೆ ಇಡೀ ದೇಶವನ್ನ ಪ್ರಕಾಶ 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 ಈ ದಿವ್ಯ ತೇಜಸ್ಸಿನ ಕಾಂತಿಯಿಂದ ಎಲ್ಲ ಕಡೆನೂ ಕೂಡ ಪ್ರಜ್ವಲಿಸ್ತಾ ಇದ್ದೇವೆ. ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯಲ್ಲಿ ಕೂಡ ವಿಸ್ತಾರವಾಗಿ ಹರಡಿದೆ. ಈ ದಿವ್ಯ ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ಅಣು ಅಣುವಿನಲ್ಲಿ ಕಣ ಕಣಗಳಲ್ಲಿ ಎಲ್ಲ ಸಜೀವಗಳು ನಿರ್ಜೀವಗಳು ಗ್ರಹಗಳು ನಕ್ಷತ್ರಗಳು ತಾರೆಗಳು ಪುಂಜಗಳೆಲ್ಲವೂ ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿದೆ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವದುರ್ಗೆಯರಿಗೆ ಧನ್ಯವಾದಗಳು, ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ನಿಮಗೆ ನಂಬಿಕೆ ಇರುವಂತಹ ದಿವ್ಯ ಶಕ್ತಿಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಎಲ್ಲ ದಿವ್ಯ ಚೇತನಗಳು ಉಪಸ್ಥಿತರಾಗಿ ನಮಗೆ ಸಂಪೂರ್ಣವಾಗಿ ಈ 24 ಕೇಂದ್ರ ಬಿಂದುಗಳನ್ನು ನಮಗೆ ಉಪಚಾರವನ್ನು ಮಾಡಲಿದ್ದಾರೆ. ನಿಧಾನವಾಗಿ ನಮ್ಮ ಎರಡೂ ಕೈಗಳನ್ನ ಮೊದಲನೇ ಭಾಗವಾದಂತ ನಮ್ಮ ಕಣ್ಣಿನ ಮೇಲೆ ನಾವು ತಂದಿಟ್ಕೊಳ್ಳೋಣ. ಸ್ವಲ್ಪ ದೂರದಲ್ಲಾದ್ರೂ ಇಟ್ಕೊಳ್ಳಿ ಅಥವಾ ನೀವು ಅದನ್ನ ಸ್ಪರ್ಶವನ್ನಾದ್ರೂ ಮಾಡಿ ನೀವು ಇಟ್ಕೋಬಹುದು. ನಮ್ಮ ಗಮನವನ್ನೆಲ್ಲ ಕೂಡ ನಾವು ಇವಾಗ ನಮ್ಮ ಕಣ್ಣಿನದಲ್ಲಿ ನಾವು ತಂದು ನಿಲ್ಲಿಸೋಣ. ಜಸ್ಟ್ ಗಮನಿಸೋಣ ಅಷ್ಟೇ. ನಾವು ಆ ಭಾಗದಲ್ಲಿ ನಮ್ಮ ಗಮನವನ್ನ ತಂದು ನಿಲ್ಲಿಸೋಣ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶವು ಅಲ್ಲಿ ಸ್ಥಾಪನೆಯಾಗಿ ಆ ಭಾಗವನ್ನ ನೀವು ನೋಡ್ತಾ ಗಮನಿಸ್ತಾ ಇರಿ ಅಷ್ಟೇ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಚೈತನ್ಯದ ಶಕ್ತಿಯಲ್ಲಿ ಸ್ಥಾಪನೆಯಾಗ್ತಾ ಇದೆ. ಅಣು ಅಣುವಿನಲ್ಲಿ ಕಣ ಕಣಗಳಲ್ಲಿ ಮಾಂಸಖಂಡಗಳು, ಮೂಳೆಗಳು, ನರಗಳು, ಸ್ನಾಯುಗಳು, ಕಣ್ಣಿನ ಗುಡ್ಡೆ, ಕಣ್ಣಿನ ರೆಪ್ಪೆ, ಸಂಪೂರ್ಣವಾಗಿ ಕಣ್ಣಿನ ಭಾಗಗಳೆಲ್ಲವೂ ಕೂಡ ಆ ದಿವ್ಯ ಚೈತನ್ಯದ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಈಗ ನಿಧಾನವಾಗಿ ಒಂದು ಕೈಯನ್ನ ಮಾತ್ರ ನೀವು ಮೊದಲು ಒಂದು ಕೈಯನ್ನ ತೆಗೆದು ನಮ್ಮ ಕಿವಿ ಹತ್ರ ಇಟ್ಕೊಳ್ಳೋಣ, ಎರಡನೇ ಕೇಂದ್ರ ಬಿಂದುವಿನ ಹತ್ರ. ಆ ನಂತರ ನಿಧಾನವಾಗಿ ಮತ್ತೊಂದು ಕೈಯನ್ನ ತೆಗೆದು ನಮ್ಮ ಕಿವಿ ಹತ್ರ ಇಟ್ಕೊಳ್ಳೋಣ. ನಮ್ಮ ಗಮನವೆಲ್ಲವನ್ನು ಕೂಡ ಈ ಶರೀರದ ಭಾಗದಲ್ಲಿ ನಾವು ತಂದು ನಿಲ್ಲಿಸೋಣ. ಗಮನಿಸಿ ಅಷ್ಟೇ. ನೀವು ಏನಾಗ್ತಾ ಇದೆ, ಯಾವ ಸಂವೇದನೆಗಳಾಗ್ತಾ ಇದೆ, ಜಸ್ಟ್ ನಾವು ಅದನ್ನ ಗಮನಿಸೋಣ. ಅದು ಯಾಕೆ, ಏನು ಏನು ಬೇಡ, ಪ್ರಶ್ನೆ ಬೇಡ, ಜಸ್ಟ್ ಹಾಗೆ ನಾವಲ್ಲಿ ನೋಡ್ತಾ ಬರೋಣ. ಆ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಮ್ಮ ಕಿವಿಯ ಸಂಪೂರ್ಣವಾದ ಭಾಗಗಳಲ್ಲಿ, ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಎಲ್ಲ ಸೆಲ್ಸ್ಗಳಲ್ಲಿ, ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ಕಿವಿಯ ಹೊಳ್ಳೆಗಳಲ್ಲಿ
ಆ ತಮಟೆಗಳಲ್ಲಿ ಸಂಪೂರ್ಣವಾಗಿ ಒಂದೊಂದು ಒಂದೊಂದು ಭಾಗಗಳೆಲ್ಲವೂ ಕೂಡ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಪ್ರಕಾಶ 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 ಪ್ರಕಾಶದಲ್ಲಿ ಸ್ಥಾಪನೆಯಾಗ್ತಾ ಇದೆ. ನಿಧಾನವಾಗಿ ಈಗ ನಮ್ಮ ಮೂರನೇ ಕೇಂದ್ರ ಬಿಂದುವಾದ ನಮ್ಮ ಜಾಸ್ ಅಲ್ಲಿ ದವಡೆಗಳ ಹತ್ರ ಒಂದು ಕೈಯನ್ನ ಮೊದಲು ನಾವು ನಿಧಾನವಾಗಿ ತಂದು ನಿಲ್ಲಿಸೋಣ. ಅಲ್ಲಿ ತಗೊಬಂದು ಇಡಿ. ಆನಂತರ ನಿಧಾನವಾಗಿ ನಮ್ಮ ಮತ್ತೊಂದು ಕೈಯನ್ನ ತಗೊಬಂದು ನಾವು ನಮ್ಮ ಜಾ ಹತ್ರ ನಾವು ಇಟ್ಕೊಳ್ಳೋಣ. ನಮ್ಮ ಗಮನವನ್ನೆಲ್ಲ ಕೂಡ ಈ ಜಾಸ್ ನ ಭಾಗದಲ್ಲಿ ನಾವು ತಂದು ನಿಲ್ಲಿಸೋಣ. ಜಸ್ಟ್ ಗಮನಿಸಿ ಅಷ್ಟೇ ನೀವು. ಆ ಕೇಂದ್ರ ಬಿಂದುವಿನ ಭಾಗದಲ್ಲಿ ನಮ್ಮ ಕೈಗಳಿರುವಂತಹ ದಿವ್ಯ ಚೈತನ್ಯದ ಶಕ್ತಿಯು ಅಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಅಲ್ಲಿರುವಂತಹ ಚರ್ಮದಲ್ಲಿ, ಅಲ್ಲಿರುವಂತಹ ಸ್ಕಿನ್ಗಳಲ್ಲಿ, ಮಾಂಸಖಂಡಗಳಲ್ಲಿ, ಆ ಭಾಗದಲ್ಲಿ ಸಂಪೂರ್ಣವಾಗಲಿರುವಂತಹ ಮೂಳೆಗಳಲ್ಲೆಲ್ಲವೂ ಕೂಡ ದಿವ್ಯ ಚೈತನ್ಯದ ಶಕ್ತಿಯು ಸ್ಥಾಪನೆ ಆಗ್ತಾ ಇದೆ. ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಕೇವಲ ಚೈತನ್ಯದಿಂದ ಸ್ಥಾಪನೆ ಆಗ್ತಾ ಇದೆ. ಈಗ ನಿಧಾನವಾಗಿ ನಮ್ಮ ಈ ಸೈಡ್ ಭಾಗದಲ್ಲಿ ಟೆಂಪಲ್ಸ್ ಅಂತ ಹೇಳಿ ಕರಿತೀವಿ ನಾವು. ಒಂದು ಕೈಯನ್ನ ತಗೊಂಡ್ ಬನ್ನಿ, ಆ ನಂತರ ಮತ್ತೊಂದು ಕೈಯನ್ನ ತಗೊಂಡ್ ಬನ್ನಿ. ಅಲ್ಲಿ ನಮ್ಮ ಗಮನವನ್ನ ತಂದು ನಾವು ನಿಲ್ಲಿಸೋಣ. ಆ ಕೇಂದ್ರ ಬಿಂದುವಿನ ಭಾಗದಲ್ಲಿ ನಮ್ಮ ಗಮನವನ್ನ ನಿಲ್ಲಿಸೋಣ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶವನ್ನು ಸ್ಥಾಪನೆ ಆಗ್ತಾ ಇದೆ. ಆ ಕೇಂದ್ರ ಬಿಂದುವಿನ ಭಾಗಗಳೆಲ್ಲವೂ ಕೂಡ ಸ್ನಾಯುಗಳು, ಮಾಂಸಖಂಡಗಳು, ಮೂಳೆಗಳು, ನರಗಳು, ಅಣುವಿನಲ್ಲಿ ಕಣ ಕಣಗಳಲ್ಲೆಲ್ಲವೂ ಕೂಡ ಚೈತನ್ಯವು ಸ್ಥಾಪನೆಯಾಗುತ್ತಿದೆ. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಪ್ರಕಾಶ 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 ಪ್ರಕಾಶವನ್ನು ಸ್ಥಾಪನೆ ಆಗ್ತಾ ಇದೆ. ಈಗ ನಿಧಾನವಾಗಿ ನಮ್ಮ ಒಂದು ಕೈಯನ್ನ ನಮ್ಮ ಮುಂದಲೆ ಅಂದ್ರೆ ನಮ್ಮ ಹಣೆಯ ಮೇಲೆ ತಗೊಂಡು ಇಟ್ಕೊಳ್ಳೋಣ. ಆ ನಂತರ ನಿಧಾನವಾಗಿ ಮತ್ತೊಂದು ಕೈಯನ್ನ ನಾವು ತಂದಿಟ್ಕೊಳ್ಳೋಣ. ನಮ್ಮ ಗಮನವನ್ನೆಲ್ಲ ಕೂಡ ನಮ್ಮ ಫೋರ್ ಹೆಡ್ ಅಲ್ಲಿ ನಮ್ಮ ಮುಂದಲೆಯ ಮೇಲೆ ನಾವು ಗಮನವನ್ನ ನಿಲ್ಲಿಸೋಣ. ಜಸ್ಟ್ ಗಮನವನ್ನ ತಂದು ನೀವು ಗಮನಿಸಿ ನೋಡಿ ಅಷ್ಟೇ. ಪ್ರಕಾಶ 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 ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅಣುವಿನಲ್ಲಿ ಕಣ ಕಣಗಳಲ್ಲಿ ಅಲ್ಲಿರುವಂತಹ
ಸ್ಕಿನ್ನನ ಮೇಲೆ ಚರ್ಮಗಳು, ಮಾಂಸಖಂಡಗಳು, ಮೂಳೆಗಳು, ನರಗಳು ಒಂದೊಂದು ಒಂದೊಂದು ಭಾಗದಲ್ಲಿಯೂ ಕೂಡ ದಿವ್ಯ ಚೈತನ್ಯದ ಶಕ್ತಿಯಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಕೇವಲ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಈಗ ನಿಧಾನವಾಗಿ ನಮ್ಮ ಒಂದು ಕೈಯನ್ನ ನಮ್ಮ ತಲೆಯ ಹಿಂಭಾಗದಲ್ಲಿ ತಂದು ನಿಲ್ಲಿಸೋಣ. ನಮ್ಮ ಗಮನವನ್ನು ಕೂಡ ಅಲ್ಲಿ ನಾವು ತಂದು ನಿಲ್ಲಿಸ್ಕೊಳ್ಳೋಣ. ಈಗ ಮತ್ತೊಂದು ಕೈಯನ್ನ ನಮ್ಮ ತಲೆಯ ಹಿಂಭಾಗದಲ್ಲಿ ತಂದು ಇಟ್ಕೊಳ್ಳೋಣ. ನಮ್ಮ ಹಿಂದಿನ ಭಾಗದಲ್ಲಿ ನಾವು ಆ ಕೇಂದ್ರ ಬಿಂದುವಿನ ಭಾಗದಲ್ಲಿ ನಮ್ಮ ಗಮನವನ್ನ ಇರಿಸಿಕೊಳ್ಳೋಣ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ದಿವ್ಯ ಚೈತನ್ಯದ ಪ್ರಕಾಶ ನಮ್ಮ ಮೆದುಳಿನ ಹಿಂಭಾಗದಲ್ಲಿರುವಂತಹ ತಲೆಯ ಭಾಗದಲ್ಲಿರುವಂತಹ ಎಲ್ಲ ಭಾಗಗಳಲ್ಲಿ ಕೂಡ ಮೂಳೆಗಳಾಗಿರ್ಬೋದು, ಮಾಂಸಖಂಡಗಳು, ನರಗಳು, ನಮ್ಮ ಬ್ರೈನ್ಸ್ ಗಳನ್ನಾಗಿರ್ಬೋದು, ನಮ್ಮ ಮಿದುಳಿನ ಭಾಗ, ನಮ್ಮ ಹಿಂದಲೆಯ ಭಾಗದಲ್ಲಿರುವಂತಹ ಎಲ್ಲ ಭಾಗಗಳಲ್ಲಿಯೂ ಕೂಡ ಸಂಪೂರ್ಣವಾಗಿ ಚೈತನ್ಯವಾಗಿ ಸ್ಥಾಪನೆ ಆಗ್ತಾ ಇದೆ. ಪ್ರಕಾಶ ಪ್ರಕಾಶ ಪ್ರಕಾಶವು ಸ್ಥಾಪನೆಯಾಗಿ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಈಗ ನಿಧಾನವಾಗಿ ಒಂದು ಕೈಯನ್ನು ನಮ್ಮ ಗಂಟಲಿನ ಹತ್ರ ತಗೊಂಡ್ಬರೋಣ. ಮತ್ತೊಂದು ಕೈಯನ್ನು ಕೂಡ ನಮ್ಮ ಗಂಟಲಿನ ಹತ್ರ ನಾವು ತರೋಣ. ನಮ್ಮ ಎಲ್ಲ ಗಮನವನ್ನ ನಮ್ಮ ಗಂಟಲಿನ ಕೇಂದ್ರ ಬಿಂದುವಿನ ಭಾಗದಲ್ಲಿ ನಾವು ತಂದು ನಿಲ್ಲಿಸೋಣ. ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಮ್ಮ ಕೈಗಳ ಮುಖಾಂತರ ಹರಿದು ಬಂದು ಅಲ್ಲಿ ಸ್ಥಾಪನೆಯಾಗಿ ನಮ್ಮ ಗಂಟಲಿನ ಭಾಗದಲ್ಲಿರುವಂತ ಎಲ್ಲ ನಮ್ಮ ಥೈರಾಯ್ಡ್ ಗ್ರಂಥಿಗಳಾಗಿರ್ಬೋದು, ಗಂಟಲಾಗಿರ್ಬೋದು, ಗಂಟಲಿನ ನಾಳಗಳಾಗಿರಬಹುದು, ನಮ್ಮ ಅಣುವಿನಲ್ಲಿ ಕಣ ಕಣಗಳಲ್ಲಿರುವಂತ ಚರ್ಮಗಳು, ಮಾಂಸಖಂಡಗಳು, ಸ್ನಾಯುಗಳು, ಮೂಳೆಗಳಲ್ಲೆಲ್ಲವೂ ಕೂಡ ಕಣ ಕಣಗಳಲ್ಲಿ ಕೂಡ ಆ ದಿವ್ಯ ಚೈತನ್ಯ ಪ್ರಕಾಶವನ್ನು ಸ್ಥಾಪನೆ ಆಗ್ತಾ ಇದೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಪ್ರಕಾಶ 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 ಪ್ರಕಾಶದಲ್ಲಿ ಸ್ಥಾಪನೆಯಾಗುತ್ತಿದೆ. ನಿಧಾನವಾಗಿ ನಮ್ಮ ಒಂದು ಕೈಯನ್ನ ನಮ್ಮ ಹೃದಯದ ಭಾಗದಲ್ಲಿ, ಆ ನಂತರ ಮತ್ತೊಂದು ಕೈಯನ್ನು ನಮ್ಮ ಹೃದಯದ ಭಾಗದಲ್ಲಿ ನಾವು ತಂದು ನಿಲ್ಲಿಸೋಣ. ನಮ್ಮ ಗಮನವನ್ನೆಲ್ಲ ಕೂಡ ಹೃದಯದ ಕೇಂದ್ರದ ನಾವು ತಂದು ನಿಲ್ಲಿಸೋಣ. ನಮ್ಮ ಗಮನವನ್ನ ನೋಡೋಣ.
ಆ ಕೇಂದ್ರ ಬಿಂದುವಿನ ಭಾಗವನ್ನು ನಾವು ಗಮನಿಸೋಣ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶವು ಹೃದಯದ ಕೇಂದ್ರದ ಭಾಗದಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತಹ ಎಲ್ಲ ಭಾಗಗಳಲ್ಲಿಯೂ ಕೂಡ ಹಾರ್ಟ್ ಆಗಿರ್ಬೋದು, ಚರ್ಮಗಳಾಗಿರ್ಬೋದು, ಸ್ಕಿನ್ ಆಗಿರ್ಬೋದು, ನರಗಳು, ಸ್ನಾಯುಗಳು, ಮಾಂಸಖಂಡಗಳೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಇಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ ಒಂದೇ ಕ್ಷಣದಲ್ಲಿ. ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಎರಡೂ ಕೈಗಳನ್ನ ಈಗ ನಾವು ನಮಸ್ಕಾರ ಮುದ್ರೆಯಲ್ಲಿ ತಗೊಂಡ್ಬರೋಣ. ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನಿಮಗೆ ನಂಬಿಕೆ ಇರುವಂತ, ನಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ. ಈ ಒಂದು 24 ಪಾಯಿಂಟ್ಸ್ ನ ಹೀಲಿಂಗ್ ನಮಗೆ ಮಾಡಿಕೊಟ್ಟಿದ್ದಕ್ಕೆ, ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ದಿವ್ಯ ಆತ್ಮಗಳಿಗೂ ಕೂಡ ಅನಂತ ಅನಂತ ಪ್ರಣಾಮಗಳು. ಈಗ ನಿಧಾನವಾಗಿ ನಾವು ಕಣ್ಣನ್ನ ತೆರೆಯೋಣ. ಈ ದಿನ ನಾನು ನಿಮಗೆ ಕೆಲವು ಭಾಗಗಳನ್ನು ಮಾತ್ರ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೇನೆ. ಅದನ್ನ ಗಮನಿಸಿದ್ದೀರಿ ಇವಾಗ ನೀವು. ಇದೇ ರೀತಿಯಲ್ಲಿ ನೀವು, ನಾನು ನಿಮ್ಗೆಲ್ಲ ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ ಸಂಪೂರ್ಣವಾದಂತಹ ಆ 24 ಕೇಂದ್ರ ಬಿಂದುಗಳು ಯಾವ್ಯಾವು ಅಂತ ಹೇಳಿ. ಅದನ್ನ ನೀವು ನೋಡ್ಕೊಳ್ಳಿ ಒಮ್ಮೆ. ನೋಡ್ಕೊಂಡು ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನ ನಿರಂತರವಾಗಿ ನೀವು ಅಭ್ಯಾಸವನ್ನ ಮಾಡ್ತೀರಾ. ಇದನ್ನ ಒಂದೊಂದು ಪಾರ್ಟಿಗೂ ಕೂಡ ಹೀಲಿಂಗ್ ಕೊಡ್ಬೇಕು ಅಂದ್ರೆ ಮಿನಿಮಮ್ 3 ನಿಮಿಷ ಬೇಕಾಗುತ್ತೆ. ನಾನಿವತ್ತು ನಿಮ್ಗೆ 1-2 ನಿಮಿಷದಲ್ಲಿ ಮಾಡಿಸಿದ್ದೀನಿ ನಾನು ನಿಮ್ಗೆ. ಅಥವಾ ನಿಮ್ಗೆ ಅನುಭವ ಬರುತ್ತೆ, ನಿಮ್ಗೆ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ತನಕ ನಾನು ಇಟ್ಕೋಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅಲ್ಲಿ ತನಕ ನೀವು ಅದನ್ನ ಹೀಲಿಂಗ್ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ಪಾರ್ಟ್ ಮಾಡ್ಕೊಳ್ಳಿ. ಇವತ್ತು ನೀವು 12 ಮಾಡ್ಕೊಳ್ತೀರಾ, ನಾಳೆ 12 ಮಾಡ್ಕೊಳ್ಳಿ. ಅಥವಾ ನಿಮ್ಗೆ 12 ಮಾಡ್ಕೊಳ್ಳೋಕು ಟೈಮ್ ಸಾಕಾಗ್ತಾ ಇಲ್ಲ ಅಂದ್ರೆ 6 ಮಾಡ್ಕೊಳ್ಳಿ. ನಾಳೆ 6 ಮಾಡ್ಕೊಳ್ಳಿ, ನಾಳಿದ್ದ 6 ಮಾಡ್ಕೊಳ್ಳಿ, ಇನ್ನು 6 ದಿನ, ಇನ್ನೊಂದ್ ದಿನ 6 ಮಾಡ್ಕೊಳ್ಳಿ. ಈ ರೀತಿ ನೀವು ಪಾರ್ಟ್ ಮಾಡ್ಕೊಳ್ಳಿ. ಇಲ್ಲ ನಂಗೆ ಸಮಯ ಇದೆ, ನಾನು 24 ಕೂಡ ಮಾಡ್ಕೊಳ್ತೀನಿ ಅಂದ್ರೆ ನೀವು ಮಾಡ್ಕೊಳ್ಬಹುದು, ತೊಂದ್ರೆ ಏನು ಇಲ್ಲ. ಸೊ ಇದನ್ನ ಡಿವೈಡ್ ಮಾಡ್ಕೊಂಡು ನೀವು ಮಾಡ್ಕೊಳ್ತಾ ಬರ್ಬಹುದು. ಎಷ್ಟು ದಿನ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಇದು 24 ಒಂದು ಪಾರ್ಟ್ಸ್ ಹೀಲಿಂಗ್ ಆಯ್ತು, ಎಲ್ಲ ಪಾರ್ಟ್ಸ್ ಗಳು ಹೀಲ್ ಆಯ್ತು ಅಂದ್ರೆ ಒಂದು ಸರ್ಕಲ್ ನಮ್ಗೆ ಸೈಕಲ್ ಕಂಪ್ಲೀಟ್ ಆಯ್ತು ಅಂತ. ಅಲ್ಲಿಗೆ ಒಂದು ತಗೋಬೇಕು, ಒಂದು ಹೀಲಿಂಗ್ ಆಗಿದೆ ಅಂತ. ಈ ರೀತಿ ನಾವು 21 ನಾವು ಇಡೀ ಶರೀರದಲ್ಲಿ ನಾವು ಈ 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ಮಾಡ್ಕೊಳ್ತೀವಿ. ಮಾಡಿದ ನಂತರ ಸ್ವಲ್ಪ ದಿನ ನೀವು ಗ್ಯಾಪ್ ಕೊಡ್ಬಹುದು. ದಿನ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ಮ ಶರೀರದ
ಸ್ಥಿತಿಯನ್ನ ನೀವು ನೋಡ್ಕೊಳ್ಳಿ. ಇದನ್ನ ನೋಡಿ ನಿಮ್ಮ ಶರೀರವನ್ನ ನೀವು ಗಮನಿಸ್ತಾ ಬರ್ತೀರಾ. ನಿಮ್ಗೆ ನಿಮ್ಗೆ ರಿಲ್ಯಾಕ್ಸ್ ಅನಿಸ್ತಾ ಇದೆ, ನಿಮ್ಗೆ ಆರಾಮ ಇದೀನಿ, ಇವಾಗ ನನ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ಒಂದು ಸೈಕಲ್ ಅನ್ನ ಮಾಡಿ 21 ಡೇಸ್ ಮಾಡಿ ನಂತರ ನೀವು ಗ್ಯಾಪ್ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಯಾವಾಗ ಬೇಕು ಅಂತ ಅನ್ಸುತ್ತೋ ಮತ್ತೆ ನೀವು ಪ್ರಾರಂಭವನ್ನ ಮಾಡ್ಕೊಳ್ಬಹುದು. ಮೊದಲಿಗೆ ಒಂದು ಸೈಕಲ್ ಅನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಈ ರೀತಿಯಲ್ಲಿ ನಾವು ಇದನ್ನ ಮಾಡ್ಕೊಳ್ಬೇಕು. ಇದಕ್ಕೆ ಆಡಿಯೋ ಅಂದ್ರೆ ಮ್ಯೂಸಿಕ್ ಇರುತ್ತೆ ನಿಮ್ಗೆ, ಅದನ್ನ ಕಳ್ಸಿಕೊಡ್ತೀನಿ ನಾನು ಗ್ರೂಪ್ ಅಲ್ಲಿ. ಇದನ್ನ ಮಾಡುವಂತ ಸಮಯದಲ್ಲಿ ಅದನ್ನ ಹಾಕೊಳ್ಳಿ ಅಷ್ಟೇ. ಸೆಂಟೆನ್ಸ್ಗಳು, ವಾಕ್ಯಗಳೆಲ್ಲ ಯಾವ ರೀತಿ ಹೇಳ್ಬೇಕು ಏನು ತಲೆ ಕೆಡ್ಸ್ಕೊಳ್ಬೇಡಿ. ಇದು ನಿಮ್ಗೆ ಯಾವ ಭಾಷೆನಲ್ಲಿ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನೀವು ಮಾಡ್ಕೊಳ್ತಾ ಬನ್ನಿ. ಕೆಲವೊಮ್ಮೆ ಗೊತ್ತಾಗಿಲ್ಲ ಅಂತಂದ್ರೆ ಗಾಬರಿ ಮಾಡ್ಕೊಳ್ಳುವಂಥದ್ದೇನೆ, ಜಸ್ಟ್ ನಿಮ್ಮ ಗಮನವನ್ನು ಅಲ್ಲಿ ತಂದು ಅಲ್ಲಿ ನಿಲ್ಲಿಸಿ ಅದನ್ನ ನೋಡ್ತಾ ಬನ್ನಿ ಸಾಕಷ್ಟೇ. ನಮ್ಮ ಪ್ರಯತ್ನ ನಾವ್ ಏನು ಮಾಡೋ ಹಾಗಿಲ್ಲ. ಅದೇನಾಗ್ಬೇಕು, ಅದ್ ಯಾವ ರೀತಿ ಉಪಚಾರ ಆಗ್ಬೇಕು ಅದಾಗತ್ತೆ. ಬಲವಂತವಾಗಿ ನಾವ್ ಅದನ್ನ ಹೀಲಿಂಗ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಏನಿಲ್ಲ, ನಮ್ಮ ಗಮನವರಲ್ಲಿ ತಗೊಂಡ್ ಬಂದ್ ನಿಲ್ಲಿಸ್ತು ಅಂದ್ರೆ ಸಾಕು, ಅದ್ರ ಪಾಡಿಗದು ಆ ದಿವ್ಯ ಚೈತನ್ಯ ಏನ್ ಕೆಲಸ ಮಾಡ್ಬೇಕು ಆ ಕೆಲಸವನ್ನ ಅಲ್ಲಿ ಮಾಡ್ತಾ ಬರುತ್ತೆ. ಇದ್ರಲ್ಲಿ ಇನ್ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಗಳಿದ್ಯಾ? ಮಮತಾ ಅವರಿಗೆ, ಜಯಂತಿ, ತೀರ್ಥ ಅವರಿಗೆ, ಉಮಾದೇವಿ, ಲಲಿತಾ. ಮೇಡಮ್ ನಮಸ್ತೆ. ಹರೇ ರಾಮ. ಮಾಡಿದ್ದು ಹರೇ ಕೃಷ್ಣ. ಮಾಡಿದ್ದು ಚೆನ್ನಾಗ್ ಅನಿಸ್ತು, ಒಂಥರ ಆರಾಮ್ ಅನಿಸ್ತು. ಆದ್ರೆ ಹೀಲಿಂಗ್ ಅಂದ್ರೆ ಉಸಿರು ತಗೊಂಡು ಬಿಡೋದನ್ನ ಹೀಲಿಂಗ್ ಅನ್ನೋದು ಯಾವ್ದನ್ನ ಮೇಡಮ್ ಹೀಲಿಂಗ್ ಅನ್ನೋದು? ಉಸಿರು ತಗೊಳ್ಳೋದು ಜಸ್ಟ್ ನೀವ್ ಅಲ್ಲಿ ನೋಡ್ತಾ ಇರ್ತೀರಲ್ಲ ಅದನ್ನೇ ಹೀಲಿಂಗ್ ಅಂತ ಹೇಳೋದು ಅಷ್ಟೇ, ಇನ್ನೇನಿಲ್ಲ. ನೀವೇನು ಅಂತ ಹೇಳಿದ್ರೆ ನಿಮ್ಮ ಗಮನವನ್ನಲ್ಲಿ ತಗೊಂಡ್ ಬಂದಾಗ ಅದು ಉಪಚಾರ ಆಗ್ತಾ ಇರುತ್ತೆ. ಉಪಚಾರವನ್ನ ಇಂಗ್ಲಿಷ್ ಅಲ್ಲಿ ಹೀಲಿಂಗ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅದು ಉಪಚಾರ ಅಂತ ಹೇಳಿ ನಾವು ಕರಿತೀವಿ. ಅದನ್ನ ಆ ಪಾರ್ಟ್ ನ ಹಿಂಗ ಎರಡು ಕೈಲೂ ಮುಚ್ಚಿರ್ತೀವಲ್ಲ ಮೇಡಮ್, ಅದನ್ನ ನೋಡ್ಬೇಕಾದ್ರೆ ಎರಡು ಕಡೆನೂ ನೋಡ್ಬೇಕಲ್ವಾ ಅದನ್ನ? ನೀವು ಈ ಕಣ್ಣಿಂದ ನೋಡೋದಲ್ಲ, ನಮ್ಮ ಮೂರನೇ ಕಣ್ಣಿನಿಂದ ನಾವು ಜಸ್ಟ್ ನಾವು ಕಣ್ಣನ್ನ ಈ ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ಕಣ್ಣನ್ನ ಮುಚ್ಚಿರ್ಬೇಕು, ಕಣ್ಣನ್ನ ತೆರಿಬಾರ್ದು. ನಾನ್ ಯಾಕೆ ಅಂದ್ರೆ ನೀವೇನ್ ಮಾಡ್ತಾ ಇದ್ರೆ ಇಲ್ವಾ ಅಂತ ಗಮನಿಸೋದಿಕ್ಕೋಸ್ಕರ ನಾನ್ ನಿಮ್ಮನ್ನ ಕಣ್ಣನ್ನ ತೆರೆದು ನೋಡಿದೀನಿ ಅಷ್ಟೇ. ಅದು ನೀವು ಈ ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ಕಣ್ಣನ್ನ ಮುಚ್ಚಿ ಒಂದೊಂದು ಭಾಗದಲ್ಲಿ ನೀವು ಮಾಡ್ತಾ ಬನ್ನಿ. ನೀವು ನೋಡುವುದು ಎಲ್ಲಿಂದ ಅಂದ್ರೆ ನಿಮ್ಮ ಮೂರನೇ ಕಣ್ಣಿನಿಂದ ನೋಡ್ಬೇಕಷ್ಟೇ, ಈ ಕಣ್ಣಿನಿಂದ ನೋಡೋದಲ್ಲ. ಇದು ನಮ್ಮ ಫಿಸಿಕಲ್ ಐ ಇಂದ ನೋಡೋದಲ್ಲ, ನಮ್ಮ ಮೂರನೇ ಕಣ್ಣಿನಿಂದ ನಾವು ನಮ್ಮ ಗಮನವನ್ನ ಅಲ್ಲಿ ತಂದು ಇಟ್ಟು ನಾವು ನಿಲ್ಲಿಸ್ಬೇಕು ಅಷ್ಟೇ, ಇನ್ನೇನು ಮಾಡುವ ಹಾಗಿಲ್ಲ. ಒಳ್ಳೆ ಪ್ರಶ್ನೆನೇ ಕೇಳಿದ್ವಿ. ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಎಲ್ಲವೂ ಕೂಡ ದೂರ ಆಗಿದೆ ಎಲ್ಲರಿಗೂ. ಸೂಪರ್, ಒಳ್ಳೆದಾಗಿ. ಹರೇ ರಾಮ ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಮತ್ತೆ ಸರಿ, ನಾಳೆಗೆ ನಾವು ಮತ್ತೆ ಇನ್ನೊಂದು ಟಾಪಿಕ್ ಇರುತ್ತೆ, ಆ ಒಂದು ವಿಷಯದ ಬಗ್ಗೆ ನಾವು ನಾಳಿನ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಬರೋಣ. ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಿಮ್ಮೆಲ್ಲರಿಗೂ ಕೂಡ ಕಲ್ಯಾಣವಾಗಲಿ. ಹರೇ ರಾಮ ಹರೇ ಕೃಷ್ಣ.